ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಸೀಂ ಅಕ್ರಮ್ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಇವತ್ತಿನ ದಿನ ಇಲ್ಲಿ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಅಕ್ಕಲ್ಕೋಟ್ ತಾಲೂಕಿಗೆ ಬಂದಿದ್ದೇವೆ. ಅಕ್ಕಲ್ಕೋಟ್ನಲ್ಲಿ SS ಗ್ರೂಪ್ ವತಿಯಿಂದ ಒಂದು ಅದ್ಭುತವಾಗಿರ್ತಕ್ಕಂತಹ ಲೆಜಿಮ್ ಪರ್ಫಾರ್ಮೆನ್ಸ್ನ ಕೊಡುತ್ತಿದ್ದಾರೆ. ನೀವು ಇವಾಗ ಅದನ್ನು ಎಂಜಾಯ್ ಮಾಡಿರಂತೆ. SS ಗ್ರೂಪ್ ಸದ್ದಾಂ ಪಹಲ್ವಾನ್ ಅನ್ನುವರ ಗ್ರೂಪ್ ವತಿಯಿಂದ ಈ ಹಿಂದೆ ಬರ್ತಾ ಇದೆ, ನಿಮಗೆ ಕಾಣುತ್ತೆ. ಇಲ್ಲಿ ನೀವು ಇದನ್ನು ನೋಡಬಹುದು. ಅತ್ಯಂತ ಹೊಸ ರೀತಿಯಲ್ಲಿ 1000ಕ್ಕಿಂತ ಹೆಚ್ಚಿನ ಜನ ಯುವಕರು ಕೂಡಿಕೊಂಡು ಈ ಲೆಜಿಮ್ ಪರ್ಫಾರ್ಮೆನ್ಸ್ನ ನಡೀತಾ ಇದ್ದಾರೆ. ನೀವು ಹಿಂದೆ ನೋಡಿ ಬರ್ತಾ ಇದ್ದಾರೆ, ಅವರು ನಿಮಗೆ ಕಾಣ್ತಾ ಇದೆ. ಅವರ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭವಾಗಲಿದೆ. ಇಲ್ಲಿಂದ ಪ್ರಾರಂಭವಾಗಿ ಇಡೀ ಈ ಅಕ್ಕಲ್ಕೋಟ ಊರಿನ ತುಂಬ ಈ ರೀತಿ ಲೆಜಿಮ್ ಪರ್ಫಾರ್ಮೆನ್ಸ್ ತೋರಿಸುತ್ತಾರೆ ಇವರು. ನೋಡಿ ಇವಾಗ ತಾಲೂಕು तुम्हारे मोबाइल का है सामने सामने ಸರ್, ಇವತ್ತು ನಿಮ್ಮ ಇಲ್ಲಿ ಬಂದಿರತಕ್ಕಂತ ಈ ಏನು ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಿಮಗೆ ಹೇಗೆ ಅನಿಸುತ್ತೆ? ನಮ್ದು ದೇಶದಾಗ ಮತ್ತೆ ನಮ್ಮ ರಾಜ್ಯದಾಗಲಿ, ನಮ್ಮ ತಾಲೂಕದಾಗಲಿ, ನಮ್ಮ ಊರಾಗಲಿ ಸರ್, ಇದೊಂದು ಕಾಯಂ ಹಿಂದೂ ಮುಸ್ಲಿಂ ಐಕ್ಯ ಏಕೋಪ ಭಾಯಿಚಾರ ಇಲ್ಲ ಕಾಣಿಸ್ತದೆ. ಯಾವುದೇ ಊರಿಗೆ ನಮ್ ಹಿಂದೂಸ್ತಾನಿ ಇರ್ಲಿ ಎಲ್ಲಾ ಮುಸ್ಲಿಂ ಮಂದಿ ಸಹಭಾಗಿ ಆಗ್ತಾರ. ಮುಸ್ಲಿಂ ಧ್ಯಾನ್ ತ್ಯವಹಾರ ಇರ್ಲಿ ಅದ್ರಾಗ ನಾವೆಲ್ಲ ಹಿಂದೂ ಮಂದಿ ಸಹಭಾಗಿ ಆಗ್ತಾರ. ಖರೆ ಅಂದ್ರೆ ಇವತ್ತು ಮೊಹರಂ ಇದು ದುಃಖದ ತ್ಯವಹಾರ ಅದ. ಹೌದು ಸರ್, ಹೌದು. ದುಃಖ ವ್ಯಕ್ತ ಮಾಡೋ ತ್ಯವಹಾರ ಅದ. ಇಂತ ದುಃಖ ಪ್ರಸಂಗಿ ಎಲ್ಲಾ ಹಿಂದೂ ಮುಸ್ಲಿಂ ಎಲ್ಲಾ ಮಂದಿ ಬಂದು ಕೂಡಿ, ಎಲ್ಲಾ ಪಕ್ಷ ಮಂದಿ ಬಂದು ಕೂಡಿ ಕಿಶಿಂದ ಇದು ಒಂದು ಜಲ್ಲೋಷ ಎಲ್ಲಾ ಪಡೆ ದುಃಖ ವ್ಯಕ್ತ ಮಾಡೋದು. ಇದು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಾರ. ಹಂಗ ನಮ್ಮ ಊರಾಗರೆ ನಂಬಲ್ಲಿ ಸೈಯದ್ ಭಾಷನ್ ದರ್ಗಾ. ಸರ್,
ಅವ್ರ ಮುಸ್ಲಿಂ ಮಂದಿ 10% 90% ಎಲ್ಲ ನಮ್ ಲಿಂಗಾಯತ್ ಮಂದಿ ಹಿಂದೂ ಮಂದಿನೇ ಇದು ಮಾಡ್ತಾವ ಅದ್ ನಮ್ ಊರಾಗ ಯಾರೇ ಪೈಲಾ ಪಾರ್ ಹುಡ್ತಂದ್ರ ಹಿಂದೂ ಮಂದ್ಯಾಗ ಸೈಯದ್ ಹೆಸರು ಇಡ್ಲಿ ಬರತ್ತೆ ಸೈದಪ್ಪ ಇಡ್ತಾರ ನೋಡಿ ಅದ್ ಇಟ್ಟಿದ್ದು ಅದ್ ನಮ್ ಊರಾಗಾರೆ ನೀವು ಅವ್ರ ಮುಸ್ಲಿಂ ಮನ್ಯಾಗ ಹೋದ್ರಪ್ಪ ಅಂದ್ರ ಅವ್ರ ಕನ್ನಡ ಮಾತಾಡ್ತಾರ ನಿಮ್ಗೆ ಅನ್ಸಲ್ಲ ಇವ್ರು ಮುಸ್ಲಿಂ ಅನ್ನ ದೇಶದ ಅಷ್ಟೆಲ್ಲ ಅಂದ್ರ ಇದು ಏಕೋಪಾದ ಬಂಧುವಾದ ಭಾವಿಚಾರ ಇದು ನಮ್ ದೇಶದಾಗ ಅದ ಹಿಂಗ್ ಮತ್ತೊಂದ್ ದೇಶ ಎಲ್ಲಿ ನೋಡಕ್ ಸಿಗಲ್ಲ ಇದೊಂದ್ ಭಾಯಿಚಾರ ಇದೇ ಭಾಯಿಚಾರ ಬಂಧುತ್ವ ಪ್ರೇಮ ಕಡತರ ನೀವ್ ಎಲ್ಲರೂ ಕುಡ್ಕಿಸಿದ್ರ ಹೊಡ್ಕೋತ ಹೋಗ್ಬೇಕು ಇದೇ ಪ್ರಸಂಗ ಇದು ಮಾಡ್ತಾ ಎಲ್ಲಾ ನಮ್ ತಮಾಮ್ ಹಿಂದೂ ಮುಸ್ಲಿಂ ಬಂಧುಗಳಿಗೆ ಈ ಮೊಹರಂ ಮತ್ತು ಗುರಿ ಪೂರ್ಣಿಮಾದ ಶುಭೇಚ್ಛೆ ವ್ಯಕ್ತ ಮಾಡ್ತೀವಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಇವಾಗ ನಾವು ನಮ್ಮ ಇಲ್ಲಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತ ಪಟೇಲ್ ಸರ್ ಅವರ ಒಂದು ಬೈಟ್ ಕೂಡ ತೆಗೆದುಕೊಳ್ತೇವೆ ನಿಮ್ಮ ಅನಿಸಿಕೆ ಹೇಗಿದೆ ಸರ್ ಇದ್ರ ಬಗ್ಗೆ ಈಗ ಹೇಳ್ದಂಗ ಹಾ ಸರ್ ಭಾರತ ದೇಶದಾಗ ಅನೇಕ ಜಾತ್ ಧರ್ಮ ಪಂಥ ಎಲ್ಲ ಅವ ಹೌದು ಸರ್ पण ಎಲ್ಲಾರ್ದು ಉತ್ಸವ ಸನ್ ಪ್ರತ್ಯೇಕ ತಿಂಗಳ 15 ದಿನಕ್ಕೊಮ್ಮೆ ಎಲ್ಲಾ ಕಡೆ ಸನ್ ಉತ್ಸವ ಬರ್ತಾವ ಭಾರತವಾಸಿ ಅಂತ ತಿಳ್ಗಿಸಂದ್ರೆ ಎಲ್ಲ ನಾವು ನೋಡ್ತೇವೆ ಎಲ್ಲಾ ಸುಖ ದುಃಖದಾಗ ಏನ್ ಬರ್ತೇವೆ ಈಗ ಸಾಹೇಬ್ರು ಹೇಳ್ದಂಗ ಇದು ದುಃಖದ ತ್ಯವಹಾರ ಅದ ಜಲ್ಲೋಷ್ಲೆ ಎಲ್ಲಾರು ಕೂಡ್ಕಿಸಂದ್ರ ಅದ್ರದ್ದು ಹೇತು ಅದ ತ್ಯಾಗ ಬಲಿದಾನ ಇದು ಏನ್ ಹೇತು ಅದ ಆ ಹೇತು ನಾವ್ ಎಲ್ಲಾರು ಇಲ್ಲಿ ತರುಣ ಮಂಡಳಿ ತಗೋಬೇಕು ಮತ್ತೊಮ್ಮ ನಿಮ್ಗೆಲ್ಲಾರಿಗ ಮೊಹರಂ ಮತ್ತು ಗುರು ಪೂರ್ಣಿಮನ್ನ ನಮ್ಮ ವತಿಯಿಂದ ಎಲ್ಲರಿಗೂ ಶುಭೇಚ್ಛೆ ಕೊಡ್ತಾರೆ ನಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೆ ನೋಡಿದ್ರೆ ನಮ್ಮ ಗೆಳೆಯರೇ ನಮ್ಮ ಮಾನ್ಯ ಶಾಸಕರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕ ಇಬ್ಬರು ಕೂಡ ಈ SS ಸೋಷಿಯಲ್ ವರ್ಕ್ ವತಿಯಿಂದ ಏನು ಇಲ್ಲಿ ಮೊಹರಂದ ಒಂದು ಪ್ರಯುಕ್ತ ಉತ್ತಮವಾದ ಒಂದು ಲೆಜಿಮ್ ಕಾರ್ಯಕ್ರಮ ಬಂದಿತ್ತು ಇದು ಎಲ್ಲರಿಗೂ ಕೂಡ ಉತ್ತಮವಾದ ಒಂದು ಕೋಮು ಸೌಹಾರ್ದತೆ ಬಾಂಧವ್ಯದಿಂದ ಕೂಡಿದೆ ಅಂತ ಹೇಳಿದ್ದಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಇರ್ತಕ್ಕಂತ ಒಂದು ಇಲ್ಲಿ ನಡೆದಿರ್ತಕ್ಕಂಥ ಈ ಪ್ರೋಗ್ರಾಮ್ ಬಗ್ಗೆ ನಮ್ಮ ಈ ಸ್ಥಳೀಯರು ಆಗಿರ್ತಕ್ಕಂತ ಜಮಾತಿನ ಮುಖಂಡರು ಆಗಿರ್ತಕ್ಕಂತ AIMIM ಪಕ್ಷದ ಒಂದು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತ ಮಾತಾಡ್ತಾರೆ इसके बारे में आपको क्या लगता है इसके बारे में इतना अच्छा बढ़िया प्रोग्राम बना है इस प्रोग्राम के बारे में आप क्या बोलना चाहते हैं सबसे पहले तो सब आए हुए यहाँ पर मेहमानों का हम SS ग्रुप पंच तालीम और मौलानी गली मोहरम कमेटी की जानिब से इस्तकबाल करते हैं स्वागत करते हैं अच्छा ये जो त्योहार मोहरम मनाया जाता है ये इमाम हुसैन और उनके जो 72 साथी थे जो करबला में हक के लिए यानी सच्चाई के लिए लड़ते हुए उन्होंने अपने जानों की आहुति दी ये हम तमाम दुनिया वालों के लिए एक सबक है कि जब भी हक और सच्चाई और झूठ के बीच में लड़ाई हो तो हक का साथ देना चाहिए और हक के लिए चाहे जो कुछ भी करना पड़े करते हुए हमेशा हक को जय महाराष्ट्र शुक्रिया बहुत बहुत शुक्रिया आपका पहले यही है कि ये आपने हक के लिए तैयार है इसके लिए ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಪಂಚ ತಾಲೀಮ್ ಎನ್ನುವಂತ ಒಂದು ಆಯೋಜನೆ ಇಲ್ಲಿ ಮಾಡಲಾಗಿದೆ SS ಗ್ರೂಪ್ ವತಿಯಿಂದ ಇಲ್ಲೆಲ್ಲ ಸ್ಟೇಜ್ ಮೇಲೆ ಈ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರುಗಳು ಮತ್ತು ಸ್ಥಳೀಯ ನಗರಸಭೆ ಸದಸ್ಯರು ಮತ್ತು ನಮ್ಮ ಶಿವಾಜಿ ಮಹಾರಾಜರ ಒಂದು ಕುಟುಂಬಸ್ಥರು ಆಗಿರತಕ್ಕಂತಹ ಭೋಸ್ಲೆ ಮಹಾರಾಜರು ಕೂಡ ಇದರಲ್ಲಿದ್ದಾರೆ ಅದೇ ರೀತಿ ಇವಾಗ ಈ ಕಾರ್ಯಕ್ರಮದ ಒಂದು ತಂಪಾದ ಒಂದು ಪಾನೀಯ ಬಾದಾಮ್ ಜ್ಯೂಸ್ನ ಒಂದು ಹಂಚುವ ಕಾರ್ಯಕ್ರಮ ಎಲ್ಲರೂ ಕೂಡ ಅದಕ್ಕಿಂತ ಮುಂಚೆ ಧರ್ಮಗುರುಗಳು ಅದನ್ನು ದೇವರ ಒಂದು ಹೆಸರಿನಲ್ಲಿ ಪಠಣವನ್ನು ಮಾಡಿ ಎಲ್ಲರಿಗೂ ಕೂಡ ಅದನ್ನು ಹಂಚುವ ಕಾರ್ಯಕ್ರಮ ನೀವು ನೋಡಬಹುದು ಇಲ್ಲಿ ಮೇಲೆ ಎಲ್ಲ ಗುರು ಹಿರಿಯರು ಗಣ್ಯರು ಸ್ಥಳೀಯ ಶಾಸಕರು ನೀವು ಈ ಸ್ಥಳೀಯ ಶಾಸಕರ ಪಕ್ಕದಲ್ಲಿರ್ತಕ್ಕಂಥ ಭೋಸ್ಲೆ ಮಹಾರಾಜರ ಒಂದು ಅಂದರೆ ಶಿವಾಜಿ ಮಹಾರಾಜರ ವಂಶಸ್ಥರು ಕೂಡ ನಿಂತಿದ್ದಾರೆ ನೀವು ಇದರಲ್ಲಿ ಕಾಣಬಹುದು ಎಲ್ಲ ಒಂದು ಗಣ್ಯಮಾನ್ಯರು ಅವರಿಗೆ ಸಾಥ್ ನೀಡುತ್ತಿದ್ದಾರೆ ಮೌಲ್ವಿ ಅವರಿಗೆ ಸೈಯದ್ ಸಾಹೇಬರಿಗೆ ಇದು ಇವಾಗ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ಬಾದಾಮ್ ಜ್ಯೂಸನ್ನು ಹಂಚುವುದು ಓಕೆ ಫ್ರೆಂಡ್ಸ್ ಇವಾಗ ಇದೇ ರೀತಿ ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಪ್ರೋಗ್ರಾಮ್ಗಳೊಂದಿಗೆ
ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಲು ಮತ್ತು ಇನ್ಫಾರ್ಮೇಷನ್ ಕೊಡಲು ಮತ್ತೆ ಬರುತ್ತೇನೆ ನಿಮ್ಮ ಹತ್ರ. ದಯವಿಟ್ಟು ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಎಲ್ಲ ನಿಮ್ಮ ಬಂಧು ಬಳಗ ನಾನು ಸಪೋರ್ಟ್